ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಪಾಠದ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಮುಂದುವರೆದ ಭಾಗ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಕಾಂತ ಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಯಾವಾಗ ಏನದ ಅಂತಾರ, ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದೇವೆ. ಯಾವಾಗ ಏನದ ಅಂತಾರ, ವಿದ್ಯುತ್ ಪ್ರವಾಹವನ್ನು ಹೊಂದಿರತಕ್ಕಂತ ಈ ಒಂದು ವಾಹಕದಲ್ಲಿ ಇದರ ಸುತ್ತಲೂ ಏನದ ಅಂತಾರ ಕಾಂತ ಕ್ಷೇತ್ರವನ್ನು ಉಂಟಾಗುತ್ತದೆ ಅಂತ ಹೇಳಿ ಏನದ ಅಂತಾರ ತಿಳ್ಕೊಂಡಿದ್ದೇವೆ. ಆ ಒಂದು ಕಾಂತ ಕ್ಷೇತ್ರವು ಕೂಡ ಅದು ವಿದ್ಯುತ್ ಪ್ರವಾಹದ ಮೇಲೆ, ಅಂದ್ರೆ ವಾಹಕದ ವಿದ್ಯುತ್ ಪ್ರವಾಹದ ಮೇಲೆ ಅದು ಏನದ ಅಂತಾರ ಬಲವನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದನ್ನ ಅದು ಮೊಟ್ಟ ಮೊದಲ ಬಾರಿಗೆ ಫ್ರೆಂಚ್ ವಿಜ್ಞಾನಿ ಆಂಡ್ರಿ ಮೇರಿ ಆಂಪಿಯರ್ ಈ ಒಂದು ವಿಜ್ಞಾನಿ ಏನ್ ಮಾಡ್ತಾರ ಅಂದ್ರೆ ಅದನ್ನ ಕಂಡು ಹಿಡಿತಾರೆ. ಯಾವಾಗ ಏನದ ಅಂತಾರ ವಿದ್ಯುತ್ ಪ್ರವಾಹವಿರುವ ವಾಹಕದ ಸುತ್ತಲೂ ಕಾಂತ ಕ್ಷೇತ್ರವನ್ನು ಉಂಟಾಗ್ತದ. ಹಾಗೇನದ ಅಂತಾರ ಕಾಂತ ಕ್ಷೇತ್ರವು ಕೂಡ ವಾಹಕದ ಅಂದ್ರೆ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ಕೂಡ ಏನದ ಅಂತಾರ ಬಲವನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಏನ್ ಮಾಡ್ತಾರ ಅಂತಾರ ಅದನ್ನ ಕಂಡು ಹಿಡಿತಾರ. ಅದು ಆಂಡ್ರಿ ಮೇರಿ ಆಂಪಿಯರ್. ಅದಕ್ಕೇನದ ಅಂತಾರ ಒಂದು ಚಟುವಟಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಚಟುವಟಿಕೆಯ ಪ್ರಕಾರ ಯಾವಾಗ ಏನದ ಅಂತಾರ ಈ ಒಂದು ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನ ಏನ್ ಮಾಡ್ಬೇಕಂದ್ರ ಜೋಡಿಸ್ಬೇಕು. ಅವಾಗ ಏನದ ಅಂತಾರ ಒಂದು ಸ್ಟ್ಯಾಂಡ್, ಒಂದೇನದ ಅಂತ ಈ ರೀತಿ ಏನದ ಅಂತಾರ ತಂತಿ, ತಾಮ್ರದ ತಂತಿ, ಮತ್ತು ಇದು ಅಲ್ಯೂಮಿನಿಯಂ AB ಅಂತಕ್ಕಂಥ ಅಲ್ಯೂಮಿನಿಯಂ ಸಲಾಕೆ. ಇದು ಏನದ ಅಂತಾರ ಕುದುರೆ ಲಾಳಕ ಅಂತ. ಅದು N ಮತ್ತು S ಧ್ರುವಗಳನ್ನ ಹೊಂದಿರತಕ್ಕಂಥದ್ದು. ಬ್ಯಾಟ್ರಿ ಮತ್ತು ಸ್ವಿಚ್ ಇಷ್ಟೇನದ ಅಂತಾರ ಉಪಕರಣಗಳನ್ನ ಜೋಡಿಸ್ಬೇಕು. ಅವಾಗ ಏನದ ಅಂತಾರ ವಿದ್ಯುತ್ ಪ್ರವಾಹವನ್ನ ಅದೇನದ ಅಂತಾರ ವಿದ್ಯುತ್ ಪ್ರವಾಹವನ್ನ ನಾವು ಧನಾಗ್ರದ ಮೂಲಕ ಏನದ ಅಂತ ವಿದ್ಯುತ್ ಪ್ರವಾಹವನ್ನ ಹಾಯಿಸಿದಾಗ ಈ ಕಡೆಯಿಂದ ಏನದ ಅಂತ ವಿದ್ಯುತ್ ಪ್ರವಾಹವನ್ನ ಈ ರೀತಿ ಏನದ ಅಂತಾರ ಹಾಯಿಸಿದಾಗ ಅಂತಾರ ಬಿ ಅಲ್ಯೂಮಿನಿಯಂ ಸಲಾಕೆ B ತುದಿಯಿಂದ A ತುದಿಗೆ ಏನದ ಅಂತಾರ ವಿದ್ಯುತ್ ಪ್ರವಾಹವನ್ನ ಹಾಯಿಸಿದಾಗ ಅವಾಗ ಏನದ ಅಂತಾರ ಈ ಒಂದು ಅಲ್ಯೂಮಿನಿಯಂ ಸಲಾಕೆಯ A ತುದಿಯು ಅದೆಲ್ಲ ಅಂತಾರ ಕಾಂತ ಕ್ಷೇತ್ರದ ಒಳಭಾಗದಲ್ಲದ. ಯಾವಾಗ ಏನದ ಅಂತಾರ ಕಾಂತ ಕ್ಷೇತ್ರದ ಒಳಭಾಗದಲ್ಲಿದ್ದಾಗ ಇದು ಉತ್ತರ ಧ್ರುವ, ಇದು ಏನದ ಅಂತಾರ ದಕ್ಷಿಣ ಧ್ರುವ. ಈ ಅಲ್ಯೂಮಿನಿಯಂ ಸಲಾಕೆಯ A ತುದಿಯು ಉತ್ತರ ಧ್ರುವದ ಕಡೆ ಮತ್ತು ಈ ಒಂದು ಕಾಂತ ಕ್ಷೇತ್ರವು ದಕ್ಷಿಣ ಧ್ರುವ ಏನದಂತೆ ಮೇಲ್ಭಾಗದಲ್ಲಿ ಇರುವಂತೆ ಮತ್ತು ಉತ್ತರ ಧ್ರುವ ಕೆಳಭಾಗದಲ್ಲಿ ಇರುವಂತೆ ಏನದಂತೆ ಇರಿಸಿ ಅವಾಗ ಏನದ ಅಂತಾರ ಅಲ್ಯೂಮಿನಿಯಂ ಸಲಾಕೆಯ ಉತ್ತರ ಧ್ರುವದ ಕಡೆಗೆ ಏನದಂತೆ ಇರುವಂತೆ ಅದನ್ನ ಇರಿಸಿದಾಗ ಅವಾಗ ವಿದ್ಯುತ್ ಅನ್ನ ಹಾಯಿಸಿದಾಗ ಅದು ಅಲ್ಯೂಮಿನಿಯಂ ಸಲಾಕೆಯ B ತುದಿಯಿಂದ A ತುದಿಗೆ ಏನದಂತ ವಿದ್ಯುತ್ ಅನ್ನ ಹಾಯಿಸಿದಾಗ ಅಲ್ಯೂಮಿನಿಯಂ ಸಲಾಕೆ A ತುದಿ ಯಾವ ಕಡೆಗೆ ಚಲಿಸುತ್ತದೆ ಅನ್ನೋದನ್ನ ವೀಕ್ಷಿಸಬೇಕು. ಅವಾಗ ಏನದ ಅಂತಾರ ಅಲ್ಯೂಮಿನಿಯಂ ಸಲಾಕೆ A ತುದಿಯು ಅದು ಒಳಭಾಗಕ್ಕೆ ಅಂತಾರ ಎಡಭಾಗಕ್ಕೆ ಏನದ ಅಂತಾರ ಚಲಿಸುತ್ತದೆ. ನಂತರ ವಿದ್ಯುತ್ ಪ್ರವಾಹವನ್ನ ವ್ಯತಿರಿಕ್ತಗೊಳಿಸಿದಾಗ ಅಂದ್ರೆ ವಿರುದ್ಧವಾಗಿ ಹಾಯಿಸಿದಾಗ ಇದು ಧನ ಇದ್ದಿಂದ ಋಣ ಮಾಡ್ಬೇಕು, ಋಣ ಇದ್ದಿಂದ ಪ್ಲಸ್ ಮಾಡ್ಬೇಕು ಅಂತಾರ ಧನಾಗ್ರ ಮಾಡಿದಾಗ ಅವಾಗ ಏನದ ಅಂತ ವಿದ್ಯುತ್ ಪ್ರವಾಹವನ್ನ ಈ ಕಡೆಯಿಂದ ಹಾಯಿಸಿದಾಗ ವಿದ್ಯುತ್ ಪ್ರವಾಹ ಏನದ ಅಂತಾರ ಈ ಕಡೆಯಿಂದ ಹಾಯಿಸಿದಾಗ ಅವಾಗ ಏನದ ಅಂತಾರ ಅಲ್ಯೂಮಿನಿಯಂ ಸಲಾಕೆ A ತುದಿಯಿಂದ B ತುದಿಗೆ ವಿದ್ಯುತ್ ಅನ್ನ ಹಾಯಿಸಿದಾಗ ಅಲ್ಯೂಮಿನಿಯಂ ಸಲಾಕೆಯ A ತುದಿಯಿಂದ B ತುದಿಗೆ ವಿದ್ಯುತ್ ಅನ್ನ ಹಾಯಿಸಿದಾಗ ಅವಾಗ ಅಲ್ಯೂಮಿನಿಯಂ ಸಲಾಕೆಯ A ತುದಿಯು ಯಾವ ಕಡೆಗೆ ಏನದ ಅಂತಾರ ಚಲಿಸುತ್ತದೆ. ಅವಾಗ ಏನದ ಅಂತಾರ ಅಲ್ಯೂಮಿನಿಯಂ ಸಲಾಕೆ A ತುದಿಯು ಅದು ಹೊರಗೆ ಅಂತಾರ ಬಲಭಾಗಕ್ಕೆ ಏನದ ಅಂತಾರ ಚಲಿಸುತ್ತದೆ ಅಂತಾರ. ಮೊದಲನೇ ಬಾರಿಗೆ ಏನ್ ಮಾಡ್ಬೇಕಂದ್ರ ವಿದ್ಯುತ್ ಪ್ರವಾಹವನ್ನ ಅದು ಅಲ್ಯೂಮಿನಿಯಂ ಸಲಾಕೆಯ B ತುದಿಯಿಂದ A ತುದಿಗೆ ಏನದಂತ ವಿದ್ಯುತ್ ಅನ್ನ ಹಾಯಿಸಬೇಕು. ಈ ಕಡೆಯಿಂದ ಈ ಕಡೆಗೆ ವಿದ್ಯುತ್ ಅನ್ನ ಹಾಯಿಸಿದಾಗ ಅಲ್ಯೂಮಿನಿಯಂ ಸಲಾಕೆಯು ಅದು ಕಾಂತ ಕ್ಷೇತ್ರದಲ್ಲಿ ಇರೋದ್ರಿಂದ ಅದು ಕಾಂತ ಕ್ಷೇತ್ರದ ಬಲದ ಪ್ರಭಾವದಿಂದ ಅಲ್ಯೂಮಿನಿಯಂ ಸಲಾಕೆ A ತುದಿ ಏನದ ಅಂತಾರ ಒಳಭಾಗಕ್ಕೆ ಅಂತಂದ್ರೆ ಎಡಭಾಗಕ್ಕೆ ಚಲಿಸುತ್ತದೆ. ನಂತರ ವಿದ್ಯುತ್ ಪ್ರವಾಹ ಏನದ ಅಂತಾರ ನಾವು ಈ ಕಡೆಯಿಂದ ಹಾಯಿಸಿದಾಗ ಅಂದ್ರ ಅಲ್ಯೂಮಿನಿಯಂ ಸಲಾಕೆ A ತುದಿಯಿಂದ B ತುದಿಗೆ ವಿದ್ಯುತ್ ಅನ್ನ ಹಾಯಿಸಿದಾಗ ವಿರುದ್ಧವಾಗಿ ಹಾಯಿಸಿದಾಗ ಅವಾಗ ಅಲ್ಯೂಮಿನಿಯಂ ಸಲಾಕೆ ಏನ್ ಮಾಡ್ತದ ಅಂತಾರ ಕಾಂತ ಕ್ಷೇತ್ರದ ಪ್ರಭಾವದಿಂದ ಅದು ಏನದ ಅಂತಾರ ಹೊರಭಾಗಕ್ಕೆ ಅಂತಾರ ಬಲಭಾಗಕ್ಕೆ ಏನದ ಅಂತಾರ ಚಲಿಸುತ್ತದೆ. ಆದ್ದರಿಂದ ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹದ ದಿಕ್ಕು ವ್ಯತಿರಿಕ್ತಗೊಳಿಸಿದಾಗ ಬಲದ ದಿಕ್ಕು ಸಹ ವ್ಯತಿರಿಕ್ತಗೊಳ್ಳುತ್ತದೆ. ಯಾವಾಗ ಏನದ ಅಂತಾರ
ವಾಹಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ದಿಕ್ಕು ಅಂದ್ರೆ ಈ ಒಂದು ವಾಹಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ದಿಕ್ಕು ವ್ಯತಿರಿಕ್ತಗೊಳಿಸಿದಾಗ ಅಂದ್ರೆ ವಿರುದ್ಧ ಮಾಡಿದಾಗ ಅವಾಗ ಏನದ ಅಂತಾರ ಬಲದ ದಿಕ್ಕು ಸಹ ಏನದ ಅಂತ ವ್ಯತಿರಿಕ್ತಗೊಳ್ಳುತ್ತದೆ. ಈ ಒಂದು ಪ್ರಯೋಗದ ಮೂಲಕ ಏನದ ಅಂತಾರ ತಿಳಿದುಕೊಳ್ಳಬಹುದು. ಈ ಒಂದು ಪ್ರಯೋಗವನ್ನು ಕೂಡ ಏನದ ಅಂತ ವಿವರಿಸಿ ಅಂತ ಹೇಳಿ ಏನದ ಅಂತಾರ ಕೇಳಬಹುದು. ಅದಕ್ಕೆ ಏನದ ಅಂತಾರ ಒಂದು ಆಧಾರ ಸ್ತಂಭವನ್ನ ತೆಗೆದುಕೊಂಡು ಆ ಒಂದು ಆಧಾರ ಸ್ತಂಭಕ್ಕೆ ಅಲ್ಯೂಮಿನಿಯಂ ಸಲಾಕೆಯ ಎ ಮತ್ತು ಬಿ ತುದಿಯನ್ನು ಹೊಂದಿರತಕ್ಕಂತ ತಂತಿಯ ಸಹಾಯದಿಂದ ಆ ಒಂದು ಅಲ್ಯೂಮಿನಿಯಂ ಸಲಾಕೆ ಏನದ ಅಂತಾರ ಜೋಡಿಸಬೇಕು. ಅದೇ ರೀತಿ ಏನದ ಅಂತಾರ ಅಲ್ಯೂಮಿನಿಯಂ ಸಲಾಕೆಯ ಎ ತುದಿ ಕುದುರೆ ನಾಳಕಾಂತದ ಒಳಭಾಗಕ್ಕೆ ಇರುವಂತೆ ಏನದ ಅಂತಾರ ಜೋಡಿಸಿ ನಂತರ ಒಂದು ಬ್ಯಾಟ್ರಿ ಮತ್ತು ಸ್ವಿಚ್ ಅನ್ನ ತೆಗೆದುಕೊಂಡು ಅದು ವಾಹಕ ತಂತಿಗೆ ಏನದ ಅಂತಾರ ಜೋಡಿಸಿ ನಂತರ ವಿದ್ಯುತ್ ಅನ್ನು ಹಾಯಿಸಿದಾಗ ಅವಾಗ ಏನದ ಅಂತಾರ ಅಲ್ಯೂಮಿನಿಯಂ ಸಲಾಕೆಯ ಬಿ ತುದಿಯಿಂದ ಎ ತುದಿಗೆ ಹಾಯಿಸಿದಾಗ ಎಡಭಾಗಕ್ಕೆ, ಅಲ್ಯೂಮಿನಿಯಂ ಸಲಾಕೆಯ ಎ ತುದಿಯಿಂದ ಬಿ ತುದಿಗೆ ಹಾಯಿಸಿದಾಗ ಬಲಭಾಗಕ್ಕೆ. ಆದ್ದರಿಂದ ವಾಹಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ದಿಕ್ಕು ವ್ಯತಿರಿಕ್ತಗೊಳಿಸಿದಾಗ ಬಲದ ದಿಕ್ಕು ಸಹ ವ್ಯತಿರಿಕ್ತಗೊಳ್ಳುತ್ತದೆ. ಇಷ್ಟೇನದ ಅಂತರ ಅದರದ ಉತ್ತರವನ್ನ ಬರಿಬೇಕು. ಆನ್ಸರ್ ಬರೆದಾಗ ಖಂಡಿತವಾಗಿ ಏನದ ಅಂತ ಪೂರ್ಣಾಂಕಗಳನ್ನ ಪಡೆದುಕೊಳ್ಳಬಹುದು. ಅದೇ ರೀತಿ ಏನದ ಅಂತಾರ ಫ್ಲೆಮಿಂಗನ ಎಡಗೈ ನಿಯಮ. ಈ ಒಂದು ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ನಿಮ್ಮ ಎಡಗೈನ ಇದೇನದ ಅಂತ ಎಡಗೈ ಅದ, ನಿಮ್ಮ ಎಡಗೈನ ತೋರ್ಬೆರಳು, ಮಧ್ಯ ಬೆರಳು ಮತ್ತು ಹೆಬ್ಬೆರಳು, ಇದು ತೋರ್ಬೆರಳು, ಇದು ಮಧ್ಯ ಬೆರಳು, ಇದು ಹೆಬ್ಬೆರಳು ಪರಸ್ಪರ ಒಂದಕ್ಕೊಂದು ಏನದ ಅಂತಾರ ಲಂಬವಾಗಿರುವಂತೆ ಇರಿಸಿಕೊಂಡು ಯಾವಾಗ ಏನದ ಅಂತಾರ ಫ್ಲೆಮಿಂಗನ ಎಡಗೈ ನಿಯಮದಂತೆ ನಿಮ್ಮ ತೋರ್ಬೆರಳು, ಮಧ್ಯ ಬೆರಳು ಮತ್ತು ಹೆಬ್ಬೆರಳು ಪರಸ್ಪರ ಲಂಬವಾಗಿರುವಂತೆ ಇರಿಸಿದಾಗ ಅಂತಾರ ಹಿಡಿದುಕೊಳ್ಬೇಕು. ಅವಾಗ ಏನದ ಅಂತಾರ ಈ ತೋರ್ಬೆರಳು ಕಾಂತ ಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ, ಇದು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ, ಇದು ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲ ಅಥವಾ ಚಲನೆ ದಿಕ್ಕನ್ನು ಸೂಚಿಸುತ್ತದೆ. ಅದಕ್ಕೇನದ ಅಂತಾರ ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ, ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ನಿಮ್ಮ ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಳ್ಳಿ. ಆಗ ತೋರ್ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸುತ್ತದೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಇಷ್ಟೇನದ ಅಂತಾರ ನೀವು ಅದಕ್ಕ ಉತ್ತರನ ಬರೆದಾಗ ಖಂಡಿತವಾಗಿ ಏನದ ಅಂತ ಪೂರ್ಣಾಂಕಗಳನ್ನ ಪಡೆದುಕೊಳ್ಳಬಹುದು. ಈ ಒಂದು ಫ್ಲೆಮಿಂಗನ ಎಡಗೈ ನಿಯಮವನ್ನ ನೆನಪನ್ನ ಇಟ್ಕೊಳ್ಬೇಕಂತಾರ ಅದಕ್ಕೆ ಈಸಿ ಮೆಥಡ್ ಏನದ ಅಂತಾರ ಈ ಒಂದು ಬೆರಳುಗಳ ಮೇಲೆ ಈಗ ಇದು ತೋರ್ಬೆರಳು ಕಾಂತ ಕ್ಷೇತ್ರ ದಿಕ್ಕು ಅಂತ ಹೇಳಿ ಇದ್ರ ಮ್ಯಾಗ ಏನದ ಅಂತ ಬರಿಬೇಕು. ಇದು ಏನದ ಅಂತಾರ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕ ಅಂತ ಹೇಳಿ ಬೆರಳಿನ ಮ್ಯಾಗ ಬರ್ಕೊಳ್ಬೇಕು. ಇದು ಏನದ ಅಂತಾರ ವಾಹಕದ ಮೇಲೆ ವರ್ತಿಸುವ ಬಲ ಅಥವಾ ಚಲನೆ ದಿಕ್ಕ ಅಂತ ಹೇಳಿ ಇದ್ರ ಮ್ಯಾಗ ಬರ್ಕೊಂಡು ಇವುಗಳನ್ನ ನೀವು ಒಂದು ಸ್ವಲ್ಪ ದಿವಸ ಏನದ ಅಂತಾರ ಇದೇ ರೀತಿ ಪ್ರಾಕ್ಟೀಸ್ ಅನ್ನ ಮಾಡಿದಾಗ ಅದು ಖಂಡಿತವಾಗಿ ಏನದ ಅಂತಾರ ನೆನಪನ್ನ ಇಟ್ಕೊಳ್ಬಹುದು. ಪರೀಕ್ಷೆಯಲ್ಲಿ ಕೂಡ ಏನದ ಅಂತಾರ ನೀವು ಈಸಿಯಾಗಿ ಏನದ ಅಂತಾರ ಅದನ್ನ ಬರೆಯಬಹುದು. ನೆಕ್ಸ್ಟ್ ಯಾವಾಗ ಏನದ ಅಂತಾರ ವಿದ್ಯುತ್ ಪ್ರವಾಹವಿರುವ ವಾಹಕ ಮತ್ತು ಕಾಂತ ಕ್ಷೇತ್ರವನ್ನ ಬಳಸುವ ಸಾಧನಗಳು. ನಿಮಗೇನದ ಅಂತ ಒಂದ್ ಅಂಕಕ್ಕೆ ಏನದ ಅಂತಾರ ಪ್ರಶ್ನೆಯನ್ನ ಕೇಳಬಹುದು. ವಿದ್ಯುತ್ ಪ್ರವಾಹವಿರುವ ವಾಹಕ ಮತ್ತು ಕಾಂತ ಕ್ಷೇತ್ರವನ್ನ ಬಳಸಿಕೊಂಡು ನಿರ್ವಹಿಸುವ ಸಾಧನಗಳು ಅಂದ್ರೆ ಕಾರ್ಯನಿರ್ವಹಿಸುವ ಸಾಧನಗಳು. ಆ ಸಾಧನಗಳು ಯಾವ ಅಂತಾರ ವಿದ್ಯುತ್ ಮೋಟಾರು, ವಿದ್ಯುತ್ ಜನರೇಟರ್, ಧ್ವನಿವರ್ಧಕ ಯಂತ್ರಗಳು, ಮೈಕ್ರೋಫೋನ್ಗಳು, ವಿದ್ಯುತ್ ಮಾಪಕ ಯಂತ್ರಗಳು. ಇವೇನವಂತಾರ ವಿದ್ಯುತ್ ಪ್ರವಾಹವಿರುವ ವಾಹಕ ಮತ್ತು ಕಾಂತ ಕ್ಷೇತ್ರವನ್ನು ಬಳಸುವ ಸಾಧನಗಳು ಅಂದ್ರೆ ವಿದ್ಯುತ್ ಪ್ರವಾಹವನ್ನು ಹೊಂದಿರತಕ್ಕಂತ ಕಾಂತ ಕ್ಷೇತ್ರವನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸ್ತಕ್ಕಂತ ಸಾಧನಗಳು. ಆ ಸಾಧನಗಳು ಯಾವ ಅಂತಾರ ವಿದ್ಯುತ್ ಮೋಟಾರು, ವಿದ್ಯುತ್ ಜನರೇಟರ್, ಧ್ವನಿವರ್ಧಕ ಯಂತ್ರಗಳು, ಮೈಕ್ರೋಫೋನ್ಗಳು, ವಿದ್ಯುತ್ ಮಾಪಕ ಯಂತ್ರಗಳು. ಇಷ್ಟೊಂದು ಏನದ ಅಂತಾರ ಈ ಒಂದು ನಿಯಮದ ಆಧಾರದ ಮೇಲೆ ಏನದ ಅಂತಾರ ಕಾರ್ಯವನ್ನ ನಿರ್ವಹಿಸ್ತಕ್ಕಂತ ಸಾಧನಗಳು. ಅದೇ ರೀತಿ ಫ್ಲೆಮಿಂಗನ ಎಡಗೈ ನಿಯಮದಂತೆ ಒಂದು ಏನದ ಅಂತ ನಿಮಗೆ ಉದಾಹರಣೆ ಲೆಕ್ಕವನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಎಲೆಕ್ಟ್ರಾನ್ ಅಯಸ್ಕಾಂತೀಯ ಕ್ಷೇತ್ರಕ್ಕೆ ಲಂಬವಾಗಿ ಪ್ರವೇಶಿಸುತ್ತದೆ, ಎಲೆಕ್ಟ್ರಾನ್ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಕಂಡುಹಿಡಿಯಿರಿ ಅಂತ ಏನದ ಅಂತ ಪ್ರಶ್ನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವಾಗ ಏನದ ಅಂತಾರ ಕೆಳಭಾಗದಲ್ಲಿ ಒಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು.
ಇದು ಎರೋ ಮಾರ್ಕ್ ಬಾಣ ಚಿಹ್ನೆ, ಇದು ಏನದ ಅಂತಾರ ಕಾಂತ ಕ್ಷೇತ್ರದ ದಿಕ್ಕು, ಇದು ಬಾಣ ಚಿಹ್ನೆ, ಇದು ಎಲೆಕ್ಟ್ರಾನ್ಗಳ ದಿಕ್ಕು. ಯಾವಾಗ ಒಂದು ಎಲೆಕ್ಟ್ರಾನ್ ಆಯಸ್ಕಾಂತೀಯ ಕ್ಷೇತ್ರಕ್ಕೆ ಲಂಬವಾಗಿ ಪ್ರವೇಶಿಸುತ್ತದೆ, ಎಲೆಕ್ಟ್ರಾನ್ ಮೇಲೆ ವರ್ತಿಸುವ ಬಲದ ದಿಕ್ಕು ಯಾವುದು ಅಂತ ಹೇಳಿ ಏನದ ಅಂತಾರ ಪ್ರಶ್ನೆ. ಅವಾಗ ಏನದ ಅಂತಾರ ಫ್ಲೆಮಿಂಗನ ಎಡಗೈ ನಿಯಮದಂತೆ ಇದು ಏನದ ಅಂತಾರ ಎಲೆಕ್ಟ್ರಾನ್ಗಳ ದಿಕ್ಕಿಗೆ ವಿರುದ್ಧವಾಗಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೆಗೆದುಕೊಳ್ಳಲಾಗುತ್ತದೆ. ಅವಾಗ ವಿದ್ಯುತ್ ಪ್ರವಾಹದ ದಿಕ್ಕು ಯಾವ್ದು ಅಂತಾರ, ಇದು ಮೇಲ್ಗಡೆ. ಎಲೆಕ್ಟ್ರಾನ್ಗಳ ಹರಿವಿಗೆ ವಿರುದ್ಧವಾಗಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೆಗೆದುಕೊಳ್ಳಲಾಗುತ್ತದೆ. ಅವಾಗ ಏನದ ಅಂತಾರ ಫ್ಲೆಮಿಂಗನ ಎಡಗೈ ನಿಯಮದಂತೆ ಇದು ತೋರ್ಬೆರಳು, ಇದು ತೋರ್ಬೆರಳು ಏನದ ಅಂತಾರ ಕಾಂತ ಕ್ಷೇತ್ರ ದಿಕ್ಕು, ಇದು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಇದು ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲ ಅಥವಾ ಚಲನೆ ದಿಕ್ಕನ್ನು ಸೂಚಿಸುತ್ತದೆ. ಈ ನಿಯಮದ ಪ್ರಕಾರ ಇದು ಏನದ ಅಂತಾರ ಕಾಂತ ಕ್ಷೇತ್ರ ದಿಕ್ಕು. ಈಗ ಮಧ್ಯದ ಬೆರಳು ಏನದ ಅಂತಾರ ವಿದ್ಯುತ್ ಪ್ರವಾಹದ ದಿಕ್ಕು, ಅದು ಎಕಡದ ಅಂತಾರ ಮೇಲ್ಗಡೆ ಅದ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಮಧ್ಯದ ಬೆರಳು ಮೇಲೆ ಏನದ ಅಂತ ಮಾಡಿದಾಗ ಅವಾಗ ಏನದ ಅಂತಾರ ಬಲದ ದಿಕ್ಕು. ಅದು ಎಕಡೆ ಇರ್ತ ಅಂತಾರ ಪುಟದ ಒಳಗಿರುತ್ತದೆ. ನಿಮ್ಗೆ ಏನದ ಅಂತ 4 ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇನದ ಅಂತಾರ ಎಕಡೆ ಇರ್ತ ಅಂತಾರ ಪುಟದ ಒಳಗಡೆ ಇರುತ್ತದೆ. ಇದಕ್ಕೆ ಏನದ ಅಂತಾರ ಇದೇ ನಿಮಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕೊಟ್ಟಾಗ, ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕೊಟ್ಟಾಗ ಅವಾಗ ಬಲದ ದಿಕ್ಕನ್ನ ಕಂಡುಹಿಡ್ರಿ ಅಂತ ಹೇಳಿ ಕೇಳಬಹುದು. ಅದೇ ಫ್ಲೆಮಿಂಗನ ಎಡಗೈ ನಿಯಮದಂತೆ ಇದು ಕಾಂತ ಕ್ಷೇತ್ರ ದಿಕ್ಕು, ಇದು ಕೆಳಗಿಂದ ಏನದ ಅಂತ ವಿದ್ಯುತ್ ಪ್ರವಾಹದ ದಿಕ್ಕು, ಇದು ಏನದಂತ ವಿದ್ಯುತ್ ಪ್ರವಾಹದ ದಿಕ್ಕು, ಇದು ಹೆಬ್ಬೆರಳು ಎಕಡದ ಹೊರಗದ. ಅದಕ್ಕೆ ಏನದ ಅಂತಾರ ಪುಟದ ಹೊರಗೆ ಅಂದ್ರ ಪುಟದ ಹೊರಭಾಗಕ್ಕೆ ಏನದ ಅಂತಾರ ಕಾಂತ ಕ್ಷೇತ್ರ ದಿಕ್ಕನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದ ಅಂತಾರ ಗ್ರಹ ಬಳಕೆ ವಿದ್ಯುತ್ ಮಂಡಲಗಳು. ಗ್ರಹ ಬಳಕೆಯ ವಿದ್ಯುತ್ ಮಂಡಲಗಳು ಅವಾಗ ಏನದ ಅಂತಾರ ನಮ್ಮ ಮನೆಗಳಲ್ಲಿ ಏನದ ಅಂತಾರ ವಿದ್ಯುತ್ ಪ್ರವಾಹವು ಅದು ಮೇನ್ಸ್ ದಿಂದ ಏನದ ಅಂತ ಬರ್ತಕ್ಕಂಥದ್ದು. ನಮ್ಮ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಕಂಬಗಳ ಮೂಲಕ, ಆ ಒಂದು ಕಂಬದ ತಂತಿಯ ಮೂಲಕ ಏನದ ಅಂತ ಮನೆಗಳಿಗೆ ಏನಂತ ವಿದ್ಯುತ್ ಪ್ರವಾಹ ಬರ್ತದ. ಅಥವಾ ಏನದ ಅಂತಾರ ನೆಲದಡಿ ಅಂದ್ರ ಭೂಮಿಯ ಒಳಭಾಗದಲ್ಲಿ ಇರ್ತಕ್ಕಂಥ ಕೇಬಲ್ಗಳ ಮೂಲಕ ಏನದ ಅಂತ ವಿದ್ಯುತ್ ಪ್ರವಾಹ ಏನದ ಅಂತ ನಮ್ಮ ಮನೆಗಳಿಗೆ ಏನದ ಅಂತಾರ ಮೇನ್ಸ್ ನ ಮೂಲಕ ಏನದ ಅಂತ ಬರ್ತದ. ಅದರಲ್ಲಿ ಏನದ ಅಂತಾರ ಕೆಲವೊಂದು ತಂತಿಗಳನ್ನ ಮನೆಗಳಲ್ಲಿ ಏನದ ಅಂತಾರ ಬಳಸಲಾಗ್ತದ. ಅದು ಮೊದಲನೇದು ಏನದ ಅಂತಾರ ಸಜೀವ ತಂತಿ, ಮತ್ತೊಂದು ತಟಸ್ಥ ತಂತಿ, ಮತ್ತೊಂದು ಏನದ ಅಂತಾರ ಭೂ ಸಂಪರ್ಕ ತಂತಿ. ಇದರಲ್ಲಿ ಏನದ ಅಂತಾರ ಸಜೀವ ತಂತಿ, ಇದು ಏನದ ಅಂತಾರ ಕೆಂಪು ಅವಾಹಕ ಹೋದಿಕೆಯನ್ನು ಹೊಂದಿರುವ ತಂತಿಯನ್ನು ಅದಕ್ಕ ಸಜೀವ ತಂತಿ ಅಥವಾ ಏನದ ಅಂತಾರ ಧನಾತ್ಮಕ ತಂತಿ ಅಂತ ಹೇಳಿ ಏನದ ಅಂತಾರ ಕರೆಯಲಾಗ್ತದೆ. ಅಂದ್ರ ಸಜೀವ ತಂತಿ ಅಂತಾರ ಕೆಂಪು ಬಣ್ಣದ ಅವಾಹಕ ಹೋದಿಕೆ, ಒಳಭಾಗದಲ್ಲಿ ಏನದ ಅಂತಾರ ತಂತಿ ಇರ್ತದ, ಮೇಲ್ಭಾಗದಲ್ಲಿ ಕೆಂಪು ಬಣ್ಣದ ಅವಾಹಕ ಹೋದಿಕೆಯನ್ನು ಹೊಂದಿರತಕ್ಕಂತ ತಂತಿಯನ್ನು ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಸಜೀವ ತಂತಿ ಅಥವಾ ಧನಾತ್ಮಕ ತಂತಿ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅದೇ ರೀತಿ ಏನದ ಅಂತಾರ ತಟಸ್ಥ ತಂತಿ. ಆ ತಟಸ್ಥ ತಂತಿ ಅಂತಾರ ಕಪ್ಪು ಅವಾಹಕ ಹೋದಿಕೆಯನ್ನು ಹೊಂದಿರುವ ತಂತಿಯನ್ನು ಅದಕ್ಕೆ ನಾವೇನದ ಅಂತಾರ ತಟಸ್ಥ ತಂತಿ ಅಂತ ಹೇಳಿ ಕರಿತೀವಿ. ಇಲ್ಲ ಅಂತಾರ ಅದಕ್ಕ ಋಣಾತ್ಮಕ ತಂತಿ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅದು ಯಾವ ಬಣ್ಣದಲ್ಲಿ ಇರ್ತದ ತಟಸ್ಥ ತಂತಿ ಅಂತಾರ ಕಪ್ಪು ಬಣ್ಣದಲ್ಲಿ ಇರ್ತದ, ಅದಕ್ಕೆ ನ್ಯೂಟ್ರಲ್ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರ ಭೂ ಸಂಪರ್ಕ ತಂತಿ. ಭೂ ಸಂಪರ್ಕ ತಂತಿ ಅಂತಾರ ಹಸಿರು ಅವಾಹಕ ಹೋದಿಕೆಯನ್ನು, ಇದು ಯಾವ ಬಣ್ಣದಲ್ಲಿ ಇರ್ತ ಅಂತಾರ ಹಸಿರು ಬಣ್ಣದಲ್ಲಿ ಇರ್ತದೆ. ಹಸಿರು ಅವಾಹಕ ಹೋದಿಕೆಯನ್ನು ಹೊಂದಿರುವ ತಂತಿಯನ್ನು ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಭೂ ಸಂಪರ್ಕ ತಂತಿ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಇದು ನಮ್ಮ ಮನೆಯ ಪಕ್ಕದಲ್ಲಿ ಏನದ ಅಂತಾರ ಒಂದು ತೆಗ್ಗನ್ನ ತೆಗೆದು ಆ ಒಂದು ತೆಗ್ಗಿನಲ್ಲಿ ಲೋಹದ ಮೇಲ್ಮೈಗೆ ಏನದ ಅಂತಾರ ಹಸಿರು ಬಣ್ಣದ ಅವಾಹಕ ಹೋದಿಕೆಯನ್ನು ಹೊಂದಿರತಕ್ಕಂತ ತಂತಿಯನ್ನ ಜೋಡಿಸಲಾಗ್ತದ. ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಅದಕ್ಕ ಭೂ ಸಂಪರ್ಕ ತಂತಿ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ನಮ್ಮ ದೇಶದಲ್ಲಿ ಈ ಎರಡು ತಂತಿಗಳ ನಡುವಿನ ವಿಭವಾಂತರ ಅಂದ್ರ ಸಜೀವ ತಂತಿ ಮತ್ತು ತಟಸ್ಥ ತಂತಿ. ಯಾವ ತಂತಿಗಳಂತಾರ ಸಜೀವ ತಂತಿ ಮತ್ತು ತಟಸ್ಥ ತಂತಿ. ನಮ್ಮ ದೇಶದಲ್ಲಿ ಈ ಎರಡು ತಂತಿಗಳ ನಡುವಿನ ವಿಭವಾಂತರ ಎಷ್ಟಿರ್ತ ಅಂತಾರ 220 ವೋಲ್ಟ್. ಅಂದ್ರ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಹೇಳಿ ಕೇಳ್ಬಹುದು. ಇಲ್ಲಾಂತಾರ ನಮ್ಮ ದೇಶದಲ್ಲಿ ಈ ಎರಡು ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಹೇಳಿ ಕೇಳ್ಬಹುದು. ಅದು ಎಷ್ಟದ ಅಂತಾರ 220 ವೋಲ್ಟ್. ನೆಕ್ಸ್ಟ್ ಏನದ ಅಂತಾರ ನಮ್ಮ ಮನೆಗಳಲ್ಲಿ ಏನದ ಅಂತಾರ ಕೆಲವೊಂದು ಅಂಪೇರ್ ಏನ್ ಮಾಡ್ತೀವಿ ಅಂತಾರ ವಿದ್ಯುತ್ ಮಂಡಲಗಳನ್ನ ಬಳಸ್ತೀವಿ.
ಆ ಒಂದು ವಿದ್ಯುತ್ ಮಂಡಲಗಳು ಅಂತಾರೆ 2 ವಿದ್ಯುತ್ ಮಂಡಲಗಳನ್ನ ಬಳಸಲಾಗ್ತದೆ. ಒಂದು 15 ಆಂಪಿಯರ್ದ ವಿದ್ಯುತ್ ಮಂಡಲ, ಮತ್ತೊಂದು 5 ಆಂಪಿಯರ್ದ ಅನ್ನೋದಂತ ವಿದ್ಯುತ್ ಮಂಡಲಗಳನ್ನ ಜೋಡಿಸಲಾಗ್ತದೆ. ಆ 15 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಯಾವ ಉಪಕರಣಗಳನ್ನ ಜೋಡಿಸಲಾಗುತ್ತದೆ ಅಂತ ಹೇಳಿ ಕೇಳ್ಬಹುದು. ಅದು ಯಾವ ಅಂತಾರ, ಗೀಸರ್, ಕೂಲರ್, AC ಇತ್ಯಾದಿ ಉಪಕರಣಗಳನ್ನ ಏನದ ಅಂತಾರ 15 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಏನದ ಅಂತಾರ ಜೋಡಿಸಲಾಗುತ್ತದೆ. ಇದು ಏನದಂತ 1 ಅಂಕಕ್ಕೆ ಏನದಂತ ಪ್ರಶ್ನೆಯನ್ನ ಕೇಳಬಹುದು. ಅದೇ ರೀತಿ ಏನದ ಅಂತಾರ 5 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಯಾವ ಉಪಕರಣಗಳನ್ನ ಜೋಡಿಸಲಾಗುತ್ತೆ ಅಂತಾರ, ಬಲ್ಬ್, ಫ್ಯಾನ್, ಟಿವಿ ಇವುಗಳನ್ನ ಏನದ ಅಂತಾರ ಜೋಡಿಸಲಾಗ್ತದೆ. ಅದು 5 ಆಂಪಿಯರ್ ವಿದ್ಯುತ್ ಮಂಡಲಕ್ಕೆ ಏನದ ಅಂತಾರ ಜೋಡಿಸಲಾಗ್ತದೆ. ಇವೆರಡರಲ್ಲಿ ಯಾವ್ದಾದ್ರು ಒಂದ್ ಏನದ ಅಂತಾರ ನಿಮಗ 1 ಅಂಕಕ್ಕೆ ಏನದಂತ ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕೆ ಏನದ ಅಂತಾರ ಇವುಗಳನ್ನ ನೋಡ್ಕೊಳ್ಬೇಕು. ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.